ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 27th ಆಫ್ ಜೂನ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಆರೋ ಫಾರ್ಮಾ. ಓಕೆನಾ? ಸೊ ಗೈಸ್, ಆರೋ ಫಾರ್ಮಾ ಆನ್ ಅ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದಂದರೆ ನೋಡ್ಕೊಳ್ಳಿ. ನಾನು ಫಸ್ಟು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? This trend line, it is acting as a resistance, nearby resistance. ಅರ್ಥ ಆಯ್ತಾ? This trend line, it is acting as an resistance trend line. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೆಕ್ಸ್ಟು ನೋಡ್ಕೊಳ್ಳಿ. ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಅರ್ಥ ಆಯ್ತಾ? ದಿಸ್ ಝೋನ್ ಪ್ರೀವಿಯಸ್ಲಿ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಆಗ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಕೊಟ್ಟು ವಾಪಸ್ ಅದೇ ಝೋನ್ನ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 1 ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್, ಪಾಯಿಂಟ್ ನಂಬರ್ 2 ಹಾರಿಜಾಂಟಲ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ನೆಕ್ಸ್ಟು ಫಿಬೋನಚಿ ಹಾಕೋಣ. ಫಿಬೋನಚಿನ ರೀಸೆಂಟ್ ಟಾಪಿಂದ ಬಾಟಮ್ವರೆಗೂ ಫಿಬೋನಚಿ ಹಾಕಿದ್ರೆ ನೀವಿಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಪ್ರೈಸು ಕರೆಕ್ಟಾಗಿ ಫಿಬೋನಚಿದು 50% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? 50% ಲೆವೆಲ್ ಮೇಲಿದೆ. ಓಕೆನಾ? ಸೊ ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ಲೋವರ್ ಟೈಮ್ ಫ್ರೇಮ್, ದಟ್ ಈಸ್ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ? 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಎಳಿತೀನಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ನಾಳೆ ಯಾವಾಗ ಸೆಲ್ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1105. ಓಕೆನಾ? ಸಾರಿ ಗೈಸ್, ಸೆಲ್ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1116. ಅರ್ಥ ಆಯ್ತಾ? 1116. ಅರ್ಥ ಆಯ್ತಾ? 1116 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಕ್ತಿದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ದಿಸ್ ಬಾಟಮ್, ದಟ್ ಈಸ್ ಟಾರ್ಗೆಟ್ ನಂಬರ್ 1 ವಿಲ್ ಬಿ 1108. ಅರ್ಥ ಆಯ್ತಾ? 1108 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 is going to be 1100. ಅರ್ಥ ಆಯ್ತಾ? 1116 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಕ್ತಿದಂಗೆ ಸೆಲ್ಲಿಂಗ್ ನೋಡಿ. 1108 will be target number 1, 1100 will be target number 2. ಅಲ್ಟಿಮೇಟ್ ಟಾರ್ಗೆಟ್ ಇದು. ಅರ್ಥ ಆಯ್ತಾ? ನೆನಪಿರಲಿ, 1116 ಕೆಳಗಡೆನೆ ಬ್ರೇಕ್ ಡೌನ್ ಕೊಡಬೇಕು, ಅವಾಗ ಮಾತ್ರ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗ್ಗೆ ಪ್ರೈಸು ನೋಡಿ ಈ ಥರ ಬ್ರೇಕ್ಔಟ್ ಕೊಡಬೇಕು. ಈ ಝೋನ್ ಹಾಗೇನೆ ಈ ಟ್ರೆಂಡ್ ಲೈನ್ ಎರಡರ ಮೇಲೂ ಬ್ರೇಕ್ಔಟ್ ಕೊಟ್ಟಾಗ ಬೈ ಮಾಡಿ. ಅರ್ಥ ಆಯ್ತಾ? ಸೊ ಫಸ್ಟು ಬೈಯಲ್ಲಿ ಮಾಡ್ತೀರಾ ಅಂದರೆ 2 ಸಿನಾರಿಯೋ ಹೇಳ್ತೀನಿ. ಒಂದು ನಿಮಗೆ ಬಿಟ್ಟಿದ್ದು ಬೈ ವೆನ್ ಪ್ರೈಸ್ ಕ್ರಾಸಸ್ 1130 ಲೆವೆಲ್ಸ್ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ನೋಡಿ. ಟಾರ್ಗೆಟ್ ನಂಬರ್ 1 is going to be 1140. ಟಾರ್ಗೆಟ್ ನಂಬರ್ 2 is going to be 1150. ಅರ್ಥ ಆಯ್ತಾ? ಇದು ಸಿನಾರಿಯೋ ನಂಬರ್ 1 ಆರ್ ಎಲ್ಸ್ ಎಂಟ್ರಿ ನಂಬರ್ 1. ಎಂಟ್ರಿ ನಂಬರ್ 1 ವಿಲ್ ಬಿ ಬೈ ವೆನ್ ಪ್ರೈಸ್ ಕ್ರಾಸಸ್ 1130. 1140 will be a target number 1. 1150 will be a target number 2. ಅರ್ಥ ಆಯ್ತಾ? ಆರ್ ಎಲ್ಸ್ ಎಂಟ್ರಿ ನಂಬರ್ 2
ಎಲ್ಲಿ ಬೈ ಮಾಡ್ತೀರಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1140. ಅರ್ಥ ಆಯ್ತಾ? ಈ ಥರ ಬ್ರೇಕ್ಔಟ್ ಕೊಟ್ಟಾಗ ಬೈ ಮಾಡಿ. ಅವಾಗ ಏನಾಗುತ್ತೆ, ಈ ಝೋನ್, ಈ ಟ್ರೆಂಡ್ ಲೈನ್, ಹಾಗೇನೆ ಫಿಬೋನಾಚಿದು 618 ಲೆವೆಲ್ಸ್ 3 ಕನ್ಫರ್ಮೇಷನ್ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗ 140 ಲೆವೆಲ್ಸ್ ಮೇಲ್ಗಡೆ ಬೈ ಮಾಡಿದಾಗ ಅವಾಗ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be 1150. ಟಾರ್ಗೆಟ್ ನಂಬರ್ 2 is gonna be 1160. 1140 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಗ್ ನೋಡಿ. 1150 will be ಟಾರ್ಗೆಟ್ ನಂಬರ್ 1, 1160 will be ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? Now let us move on to the next stock. Okay guys, so next stock ಬಂದು NHPC. ಓಕೆನಾ? ಸೊ NHPC ಲಿಮಿಟೆಡ್ ಆನ್ ಅ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ ನಾನು ಫಸ್ಟು ಈ ಝೋನ್ ವರ್ಕ್ ಮಾಡ್ತೀನಿ. ಈ ಝೋನ್ ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಲೆಫ್ಟ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಯಾವ್ದು ಹೇಳಿ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿ ಈ ರೆಸಿಸ್ಟೆನ್ಸ್ ಝೋನ್ ಹೇಳಿದ್ನಲ್ಲ, ಇದು ನೆಕ್ಲೈನ್. ಇದು ಯಾವುದ್ರದ್ದು? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ದು ನೆಕ್ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನೋಡಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಇಲ್ಲಿ ರೆಸಿಸ್ಟೆನ್ಸ್ 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 ಆಗಿ ಆ್ಯಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಕೊಟ್ಟಿದೆ. ಬಟ್ ಇಲ್ಲಿ ಒಂದು ಇಶ್ಯೂ ಏನಪ್ಪ ಅಂದರೆ, ರೆಸಿಸ್ಟೆನ್ಸ್ ಇಲ್ಲೇ ಇದೆ. ಅರ್ಥ ಆಯ್ತಾ? ಸೊ ಬ್ರೇಕ್ಔಟ್ ಕೊಟ್ಟಿರೋ ಕಾರಣದಿಂದ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 86. ಅರ್ಥ ಆಯ್ತಾ? 86 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be at 87. ಟಾರ್ಗೆಟ್ ನಂಬರ್ 2 is gonna be at 88. ಅರ್ಥ ಆಯ್ತಾ? ಈ ಗ್ಯಾಪ್ ಕ್ಲೋಸ್ ಮಾಡೋಕ್ಕೆ ಬರುತ್ತೆ. ನಾಳೆ ಬಂದರೆ ಬ್ರೇಕ್ಔಟ್ 86 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆದರೆ ಈ ಗ್ಯಾಪ್ ಕ್ಲೋಸ್ ಆಯಿತು ಅಂದ್ಕೊಳ್ಳಿ. ಸೊ ಟಾರ್ಗೆಟ್ ನಂಬರ್ 1 is gonna be at 87. ಟಾರ್ಗೆಟ್ ನಂಬರ್ 2 is gonna be at 88. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಗೈಸ್ 84 ಲೆವೆಲ್ಸ್ ಬ್ರೇಕ್ ಮಾಡಬೇಕು. ಅಂದರೆ ಈ ಲೆವೆಲ್ಸ್ ಇವತ್ತರದ್ದು ಲೋ ಬ್ರೇಕ್ ಮಾಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 is gonna be at 83. ಟಾರ್ಗೆಟ್ ನಂಬರ್ 2 is gonna be at 82. ಅಲ್ಟಿಮೇಟ್ ಟಾರ್ಗೆಟ್ 3, that is 81 or 80. This bottom will be our ultimate target. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 84. ಟಾರ್ಗೆಟ್ ನಂಬರ್ 1 is gonna be at 83. ಟಾರ್ಗೆಟ್ ನಂಬರ್ 2 is gonna be at 82. ಟಾರ್ಗೆಟ್ ನಂಬರ್ 3 is gonna be at 81 or 80. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.